ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದೆಲ್ಲೆಡೆ ಎಸ್ಐಆರ್ ನೋಂದಣಿ ಬಲು ವೇಗವಾಗಿ ಸಾಗ್ತಾ ಇದ್ದು, ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಎಸ್ಐಆರ್ ಮತದಾರರ ಪರಿಷ್ಕರಣೆ ಸಭೆಯನ್ನ ಶಿಡ್ಲಘಟ್ಟ ತಾಲೂಕಿನ ಅಚ್ಚಕದಿರಿನಹಳ್ಳಿ ತೋಟದ ಮನೆಯಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಶಿಡ್ಲಘಟ್ಟದ ಮತದಾರರಿಗೆ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸಿ ಪ್ರತಿಯೊಬ್ಬರು ಎಸ್ಐಆರ್ ನೋಂದಣಿ ಜಾಗೃತಿಗೆ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಸರಿಸುಮಾರು 10,000 ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಭರ್ಜರಿ ಬಾಡೂಟವನ್ನು ಸಹ ಆಯೋಜನೆಯನ್ನ ಮಾಡಲಾಗಿತ್ತು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್, ಚಿಕನ್ ಮಸಾಲಕ್ಕಾಗಿ ಜೊತೆಗೆ ಬೋಟಿ ಗೊಜ್ಜಿಗಾಗಿ ಜನರು ಮುಗಿಬಿದ್ದಿದ್ರು. ಇನ್ನು ಎಸ್ಐಆರ್ ಮತದಾರರ ಪರಿಷ್ಕರಣೆ ಸಭೆಯಲ್ಲಿ ಭರ್ಜರಿ ಬಾಡೂಟ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಮ್ಮ ತೋಟದ ಮನೆಯಲ್ಲಿ ಈ ರೀತಿಯಾಗಿ ಆಯೋಜನೆಯನ್ನ ಮಾಡಿದ್ದು. ಸಹಾಯ ಮಾಡಿದ್ರು. ಒಬ್ಬರು ಸುತ್ತ ಅಂತ, ಇನ್ನೊಬ್ರು ಮನೋಜ್ ಕುಮಾರ್ ಅಂತ. ಏನಾಗಿದೆ ಗೊತ್ತಾ ಇದ್ರು? ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಸಭೆಯಲ್ಲಿ ಭರ್ಜರಿಯಾದಂತಹ ಬಾಡೂಟವನ್ನ ಹಾಕಿಸಲಾಗಿದೆ. ಅಂದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಸ್ಐಆರ್ ಮತದಾರರ ಪರಿಷ್ಕರಣೆಯ ಸಭೆಯನ್ನು ಕರೆಯಲಾಗಿತ್ತು, ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ಆ ಸಭೆಯಲ್ಲಿ ಭಾಗಿಯಾದವರಿಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್, ಚಿಕನ್ ಮಸಾಲ ಅಂಥೇಳಿ ರೆಡಿ ಮಾಡಲಾಗಿತ್ತು. ಹಾಗಾಗಿ ಅದನ್ನು ಆಹಾರವನ್ನು ತಿನ್ನೋದಕ್ಕೂ ಕೂಡ ನೂರಾರು ಜನರು ಅಲ್ಲಿ ಭಾಗಿಯಾಗಿದ್ರು. ಒಟ್ಟಾರೆಯಾಗಿ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಪ್ರತಿಯೊಬ್ಬರು ಎಸ್ಐಆರ್ ಅನ್ನ ನೋಂದಣಿ ಜಾಗೃತಿಗೆ ಭಾಗವಹಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಮುಖಂಡರಿಗೆ ಅಲ್ಲಿ ಕರೆ ಕೊಡಲಾಗಿತ್ತು. ರಾಜ್ಯದೆಲ್ಲೆಡೆ ಈಗ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರೋದ್ರಿಂದಾಗಿ ಅದರ ಅವೇರ್ನೆಸ್ ಪ್ರಾಪರ್ ವೇ ಆಗಿ ಜನರಿಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಈ ರೀತಿಯಾಗಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿರುವಂಥ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಮತದಾರರಿಗೆ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸೋದು ಈ ಒಂದು ಸಭೆಯ ಉದ್ದೇಶ ಆಗಿತ್ತು. ಅದೇ ರೀತಿ 10,000 ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಭರ್ಜರಿಯಾದಂತಹ ಬಾಡೂಟವನ್ನು ಹಾಕಿಸಲಾಗಿದೆ. ಕಾಂಗ್ರೆಸ್ನ ಮುಖಂಡ ಪುಟ್ಟು ಆಂಜಿನಪ್ಪ ತಮ್ಮ ತೋಟದ ಮನೆಯಲ್ಲಿ ಈ ರೀತಿಯಾಗಿ ಒಂದು ಸಭೆಯನ್ನು ಆಯೋಜನೆ ಮಾಡಿ ಅರಿವನ್ನು ಮೂಡಿಸೋದರ ಮುಖಾಂತರವಾಗಿ ಕಾರ್ಯಕರ್ತರಿಗೆ ಈ ರೀತಿ ಬಾಡೂಟವನ್ನು ಬಡಿಸಿದ್ದಾರೆ. ಚುನಾವಣಾ ಆಯೋಗದ ಒಂದು ಬಹಳ ಜವಾಬ್ದಾರಿತ ಒಂದು ನಡೆ. ಇದಕ್ಕೆ ಭಾಳಷ್ಟು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮತನೂ ಸಹ ಸಿಂಧು ಆಗಬೇಕು, ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸಂದೇಶ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಇತರೆ ವರಿಷ್ಠರೆಲ್ಲರೂ ಸಹ ಭಾಳಷ್ಟು ಜವಾಬ್ದಾರಿ ತಗೊಂಡು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವಂಥದ್ದು. ಪ್ರತಿಯೊಬ್ಬರ ಮತನೂ ಸಹ ಏನು ವಸ್ತುಸ್ಥಿತಿ ಅಲ್ಲಿ ಏನಿದೆಯಾ ಸತ್ಯಾಂಶದ ಪ್ರಕಾರ ಎಲ್ಲರನ್ನೂ ಸಹ ಸಿಂಧುಗೊಳಿಸೋಂಥ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಇಲ್ಲಿ ಸಭೆ ಮಾಡಿ ಈಗಾಗಲೇ ನಾವು 29ರಿಂದ ಒಂದು 13-14 ದಿನಾನ ಕಳೆದಿದ್ದೀವಿ. ಸಾಕಷ್ಟು ನಮ್ಮ ಬೂತ್ ಮಟ್ಟದಲ್ಲೂ ಸಹ ಎನ್ಯುಮರೇಷನ್ ಫಾರಮ್ಸ್ನ ಕೊಡೋಂಥದ್ದು ಆಗ್ತಾಯಿದೆ. ಅಧಿಕಾರಿಗಳು BLOಗಳು ಕೊಡ್ತಾ ಇರೋದ್ರ ಜೊತೆಗೆ ನಮ್ಮ ಮುಖಂಡರುಗಳು ಸಹ ಸೇರಿಕೊಂಡು ಪ್ರತಿಯೊಂದು ಬೂತ್ನಲ್ಲೂ ಸಹ ಏನೆಲ್ಲ ಮಾಹಿತಿ ಬೇಕು, 2002ರ ಇನ್ಫಾರ್ಮೇಷನ್ ತುಂಬಂಥದ್ದು ಮತ್ತು ಇತ್ತೀಚಿನ ವೋಟರ್ಸ್ ಏನಿದ್ದಾರೆ ಯುವ ಮತದಾರರು ಅವರ ತಂದೆ ಇನ್ಫಾರ್ಮೇಷನ್ನ, ತಾಯಿ ಇನ್ಫಾರ್ಮೇಷನ್ನ ಫಿಲಪ್ ಮಾಡೋಂಥ ಒಂದು ಪ್ರಕ್ರಿಯೆ ಕಾನೂನು ಏನಿದೆ ಅದೆಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋಂಥ ಕೆಲಸ ಆಗ್ತಾಯಿದೆ. ಅದನ್ನು ಈಗ ಅಪ್ಲಿಕೇಶನ್ಸ್ ಕೊಡೋಂಥ ಕೆಲಸ ಮುಗಿದಿದೆ ಬಹುತೇಕ. ಅದನ್ನು ಭರ್ತಿ ಮಾಡಿ ಕೊಡೋಂಥದ್ದು ಸವಾಲಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಂಗೆ ಫಿಲಪ್ ಮಾಡೋದು, ಯಾರ ಕೈಯಲ್ಲಿ ಕೇಳೋಂಥದ್ದು ಈ ರೀತಿಯಾದಂಥ ಒಂದು ಗೊಂದಲಗಳು, ಒಂದಷ್ಟು ಅನುಮಾನಗಳು, ಭರ್ತಿ ಮಾಡೋದು ತಪ್ಪಾಗುತ್ತಾ, ಈ ರೀತಿ ಸಾಕಷ್ಟು ಒಂದು
ಸಂದೇಹಗಳು ಉಳ್ಕೊಂಡು ಮತ್ತು ನಮ್ಮ ಅನೇಕ ಕುಟುಂಬಗಳು ಅದನ್ನು ಫಿಲಪ್ ಮಾಡದೆ ನಿಧಾನ ಮಾಡ್ತಾಯಿದ್ದನ್ನು ಗಮನಿಸಿದ್ವಿ. ಅದಕ್ಕೆಲ್ಲದಕ್ಕೂ ಸಹ ಬೂತ್ ಮಟ್ಟದಲ್ಲಿ 10 ಜನ 20 ಜನ 50 ಜನವರೆಗೂ ಇವತ್ತು ಬಂದಿದ್ದಂಥದ್ದಾಗಿದೆ. ಪ್ರತಿಯೊಬ್ಬರಿಗೂ ಸಹ ಈ ಎನ್ಯುಮರೇಷನ್ ಫಾರಮ್ ಫಿಲಪ್ ಮಾಡಿಲ್ಲ ಅಂದರೆ ನಮ್ಮ ಮತ ಸಿಂಧು ಆಗೋದಿಲ್ಲ, ಅದು ಅಸಿಂಧು ಆಗ್ಬಿಡುತ್ತೆ. ಅದರಿಂದ ಅದನ್ನು ಕೊಡೋಂಥದ್ದು ಫಸ್ಟ್ ಕೆಲಸ ವಾಪಸ್ ಕೊಡೋಂಥದ್ದು ಆಗಬೇಕು. ಮತ್ತು ಭರ್ತಿ ಮಾಡೋಂಥದ್ದು ಸಹ ಸಾಕಷ್ಟು ಅಲ್ಲಿ BLO ಇನ್ಫಾರ್ಮೇಷನ್ ಇರ್ತದೆ, ನಮ್ಮ ಮುಖಂಡರ ಸಹಕಾರದಿಂದ ಮಾಡೋಂಥದ್ದಾಗಲಿ ಅಂಥೇಳಿ ಒಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನದ ರೀತಿ ನಾವೀಗ ಚಾಲನೆ ಕೊಡ್ತಾ ಇರೋಂಥದ್ದು. ಅದು ಭಾಳಷ್ಟು ಜನಕ್ಕೆ ಮುಟ್ತಾ ಇದೆ, ಅದು ಅನುಕೂಲ ಆಗ್ತದೆ. ಈ SIR ಪ್ರಕ್ರಿಯೆ ಶಿಡ್ಲಘಟ್ಟದಲ್ಲಿ ಚೆನ್ನಾಗಿ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಇಲ್ಲ, ಭಾಳ ದಿನ ಆಗಿತ್ತು ಈ ಊಟ ಕೊಡೋಂಥದ್ದು. ನಾವು ಚುನಾವಣೆ ಸೋತ ನಂತರ ಈ ರೀತಿಯಾದಂಥ ಒಂದು ಬೆಳವಣಿಗೆ ನಾವು ಮಾಡಿರಲಿಲ್ಲ. ಚುನಾವಣೆ 2023ರಲ್ಲಿ ಹಿಂದಿನ ದಿನಗಳಲ್ಲಿ ಈ ಥರ ಮಾಡಿದ್ದಿದ್ದು. ಈಗ ಎಲ್ಲರನ್ನೂ ಸಹ ಕೂಡಿಸ್ಕೊಳ್ಳೋಂಥದ್ದು, ಒಗ್ಗೂಡಿಸೋಂಥದ್ದು ಮತ್ತು ದೊಡ್ಡ ಮಟ್ಟದ ಜಾಗೃತಿ ಮೂಡಿಸೋಂಥದ್ದು, ಜೊತೆಗೆ ಬಂದಂಥ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಒಂದು ಊಟದ ವ್ಯವಸ್ಥೆ ಅದು ಮಾಡಲೇಬೇಕು. ಹಂಗಾಗಿ ಅದನ್ನು ಮಾಡಿ ಒಂದು ರೀತಿ ಹುಮ್ಮಸ್ಸು ತುಂಬಂಥದ್ದು, ಉರುಪು ತುಂಬಂಥದ್ದು, ಒಂದು ಶಕ್ತಿ ತುಂಬಂಥ ಕೆಲಸ ಮಾಡಿ ಅವ್ರಿಗೆ ಒಂದು ಚೈತನ್ಯ ತುಂಬಿದ್ದೀವಿ. 100% ಎಲ್ಲರೂ ಸಹ ಪ್ರಾಮಾಣಿಕವಾಗಿ ನನ್ನದೇ ಬೂತಲ್ಲಿ ಅವ್ರದ್ದೇ ಜವಾಬ್ದಾರಿ. ಹಂಗಾಗಿ ಪ್ರತಿಯೊಬ್ಬರು ಸಹ ನನ್ನ ಅಭಿಮಾನಿ ಬಂಧುಗಳು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾರೆ ಅಂತ